ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ಸಂಜೀವಿನಿ ಚಾನಲ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ರಿಸ್ಪಿಯಾದ ಸ್ಪೆಷಲ್ ಚಿಕನ್ ಪಕೋಡ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಯಲ್ಲಿ. ಮನೆ ಮಂದಿ ಎಲ್ಲರೂ ಖುಷಿಪಟ್ಟು ತಿನ್ನೋ ಹಾಗೆ ಟೇಸ್ಟಿ ಆಗಿದೆ ಈ ಚಿಕನ್ ಪಕೋಡ. ನಿಜ ಗೈಸ್, 5 ನಿಮಿಷದಲ್ಲಿ ಟೇಸ್ಟಿಯಾದ ಚಿಕನ್ ಪಕೋಡನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬಾ ಈಸಿ ಆಗಿದೆ. ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ, ಇದು ಹೇಗ್ ಮಾಡೋದು ನೋಡೋಣ. ಬನ್ನಿ ಗೈಸ್, ಈ ರೆಸಿಪಿ ಮಾಡೋಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನಾನು 500 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಎಷ್ಟು ನಿಮ್ಗೆ ನೋಡಿ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ನಾನು ಎಷ್ಟು ತಗೊಂಡಿದ್ದೀನಿ ಅದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂತ ಇದ್ದೀನಿ. ಮತ್ತೆ ಇದಕ್ಕೆ ಒಂದು ನಿಂಬೆ ರಸ, ಒಂದು ಪಾಕ ಅಷ್ಟೇ ಸಾಕು ನಿಂಬೆ ರಸ. ಆಮೇಲೆ ನಾನು ಸ್ವಲ್ಪ ಮೊಸರು ಹಾಕ್ತೀನಿ ಅಲ್ವಾ, ಅದಕ್ಕೆ ಒಂದು ಹೋಳಲ್ಲಿ ಸ್ವಲ್ಪ ರಸವನ್ನು ಹಿಂಡ್ತಿದ್ದೀನಿ. ನಿಂಬೆ ರಸ ಪೂರ್ತಿ ಒಂದು ನಿಂಬೆ ರಸದ ಹಾಕಿದ್ರೂ ರುಚಿ ಬರುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಆಗಲಿ ಒಂದು ಅರ್ಧ ಟೀ ಸ್ಪೂನ್ ಆಗಲಿ ಹಾಕೊಳ್ಳಿ. ನಿಮ್ಗೆ ಎಷ್ಟು ಅನುಸಾರ ನೋಡಿ, ಚಿಕನ್ ಎಷ್ಟಿರುತ್ತೆ ಅದನ್ನ ನೋಡಿ ಹಾಕೊಳ್ಳಿ. ಮತ್ತೆ ಅಲ್ಲ ಪೇಸ್ಟ್, ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಇದು 3 ಮಿಕ್ಸ್ ಮಾಡಿ ನಾನು ಪೇಸ್ಟ್ ಮಾಡಿಟ್ಟಿದ್ದೀನಿ. ಅದೊಂದು ಟೀ ಸ್ಪೂನ್ ಅಷ್ಟು ನಾನು ಹಾಕ್ತಾ ಇದ್ದೀನಿ. ಅದ ನಂತರ ಮತ್ತೆ ಇವಾಗ ನಾನು ಹಾಕೋದು 1 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಇದಕ್ಕೆ ಹಾಕ್ತಾ ಇದ್ದೀನಿ. ಅಷ್ಟು ಚಾಟ್ ಮಸಾಲ ನಿಮಗೆ ಅದು ಇಲ್ಲಾಂದ್ರೂ ಚಿಕನ್ ಮಸಾಲಾನ ಹಾಕಿದ್ರೂ ನಡೆಯುತ್ತೆ. ನಾನು ಚಿಕನ್ ಮಸಾಲಾನ ಹಾಕ್ತೀನಿ. ಆಮೇಲೆ ಇದಕ್ಕೆ ಚಾಟ್ ಮಸಾಲ 1 ಟೀ ಸ್ಪೂನ್ ಹಾಕಿದ್ದೀನಿ. ಇವಾಗ ಹಾಕ್ತಾ ಇರೋದು ಚಿಕನ್ ಮಸಾಲ ನೋಡಿ, 1 ಟೇಬಲ್ ಸ್ಪೂನ್. ಚಾಟ್ ಮಸಾಲ ಇಲ್ಲ ಅಂದ್ರೂ ಚಿಕನ್ ಮಸಾಲ ಹಾಕೊಂಡ್ರು ನಡೆಯುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ತುಂಬಾ ಹಾಕ್ಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಾಗಾದ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ಹಾಕ್ತೀವಿ ಕೊತ್ತಂಬರಿ ಸೊಪ್ಪು ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಈಗ ಮುಂದಿನ ಪ್ರೊಸೀಜರ್ ಏನು ಹಾಕ್ತಿದ್ದೀನಿ ನೋಡಿ. ಇವಾಗ ಇದಕ್ಕೆ ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ನೋಡಿ ಹಾಕ್ಕೊಳ್ತೀನಿ. ಎಷ್ಟು ನಾವು ಸ್ವಲ್ಪ ಜಾಸ್ತಿ ಖಾರನ ತಿಂತೀವಲ್ವ, ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ ನೀವು. ಮತ್ತೆ ಖಾರ ಹಾಕಿದ್ಮೇಲೆ ನಾನು 2 ಮೊಟ್ಟೆಯನ್ನು ಹೊಡೆದು ಹಾಕ್ತಾ ಇದ್ದೀನಿ. 2 ಇರಬೇಕಿದೆ, 2 ಇದೆ. 500 ಗ್ರಾಮ್ ಚಿಕನಿಗೆ 2 ಮೊಟ್ಟೆ ಇದ್ರೆ ಸಾಕು. ನಾನು 2 ಹಾಕಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕೊಳ್ಳಿ. ಜಾಸ್ತಿ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಮೊಟ್ಟೆ ಸ್ವಲ್ಪ ಜಾಸ್ತಿ ಹಾಕೊಂಡು ನಡೆಯುತ್ತೆ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಪೂರ್ತಿಯಾಗಿ ಇದು ಪೂರ ಮಿಕ್ಸ್ ಹಾಕಬೇಕು. ಅದು ಚಿಕನಿಗೆಲ್ಲ ಇದು ಹಾಕಬೇಕು. ಪೂರ್ತಿ ಚೆನ್ನಾಗಿ ಒಂದು ಚಿಕನ್ ಮಿಕ್ಸ್ ಮಾಡ್ದಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ನಾನು ಮೊಸರು ಹಾಕ್ತಾ ಇದ್ದೀನಿ. ಒಂದು 1/2 ಟೇಬಲ್ ಬೌಲ್ ಹಾಕ್ಬೇಕು ಅಷ್ಟು ನಾನು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ 1 ಬೌಲ್. ನೋಡಿ, ಚಿಕ್ಕದಿದೆ ಬೌಲು. 1 ಬೌಲ್ ಕಡಲೆ ಹಿಟ್ಟು ಮತ್ತು 1 ಬೌಲ್ ಕಾರ್ನ್ಫ್ಲವರ್. ಇಷ್ಟು ಹಾಕಿದ್ದೀನಿ ನೋಡಿ. ಇಷ್ಟು ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲವರ್ ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು. ನಾನು 1 ಬೌಲ್ ಕಡಲೆ ಹಿಟ್ಟಿಗೆ 1 ಬೌಲ್ ಕಾರ್ನ್ಫ್ಲವರ್ ಹಿಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅನುಸಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಮಚೆಯಿಂದ ಮಿಕ್ಸ್ ಮಾಡಿದ್ರೆ ಹೊಂದಲ್ಬಿಟ್ಟು, ನಾನು ಕೈಯಿಂದನೇ ಮಿಕ್ಸ್ ಮಾಡೋಕೆ ಅಂದ್ಕೊಂಡಿದ್ದೀನಿ. ಕೈಯಿಂದನೇ ಮಿಕ್ಸ್ ಮಾಡ್ತೀನಿ ನೋಡಿ. ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಆಗಬೇಕು. ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನು ಗೊತ್ತಾ, ಚಿಕನ್ ಪಕೋಡ ಎಷ್ಟು ನಾವು ಮಿಕ್ಸ್ ಮಾಡಿ ಮಸಾಲೆಲ್ಲ ಮಿಕ್ಸ್ ಮಾಡಿ ನೆನೆಗೆ ಇಡ್ತೀವಿ, 1/2 ಅವರ್ ಆಗಲಿ 1 ಅವರ್ ಆಗಲಿ 2 ಅವರ್ ಆಗಲಿ, ಇಲ್ಲಾಂದರೆ ರಾತ್ರಿ ಮಿಕ್ಸ್ ಮಾಡಿ ಬೆಳಗ್ಗೆ ಮಾಡೋದಾಗಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇವಾಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕಿದ್ದೀನಿ. ಕಸ್ತೂರಿ ಮೇಥಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಕಸ್ತೂರಿ ಮೇಥಿ ಹಾಕಿ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಕವರ್ ಮಾಡಿ 1/2 ಅವರ್ ನಾನು ಹಾಗೆ ಇಟ್ಟಿದ್ದೆ ನೋಡಿ. ಇವಾಗ ಇದು ರೆಡಿ ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಬನ್ನಿ, ಇದನ್ನು ಇಷ್ಟು ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ 5 ಮಿನಿಟ್ಸಲ್ಲಿ ರೆಡಿ ಚಿಕನ್ ಪಕೋಡ. ನಾನು ಕಡೆ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಕಾದಿದೆ ಕಡಾಯಿ, ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ಎಣ್ಣೆ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಅನುಸಾರ ನೋಡಿ ಹಾಕ್ಕೊಳ್ಳಿ. ಚಿಕನ್ ಹೇಗೆ ತೊಗೊಂಡಿರ್ತೀರ ನೋಡಿ. ನಮ್ಗೆ ಇವಾಗ ಚಿಕನ್ ಪಕೋಡೋದು ಇದು ರೆಡಿ ಆಗಿದೆ. ಮತ್ತು ಇವಾಗ ನಾನು ಎಣ್ಣೆಯಲ್ಲಿ ಸ್ಟಾರ್ಟ್ ಮಾಡ್ತೀನಿ ಕರಿಯೋಕ್ಕೆ ನೋಡಿ. ಸ್ವಲ್ಪ ತೊಗೊಂಡ್ಬಿಟ್ಟು ಹಾಕೊಂಬಂದ್ಗಡೆ ಒಂದೊಂದು ಪೀಸ್ ಆಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಬಿಡಿಯಾಗಿ ಹಾಕ್ತಾನೆ ಇರ್ಬೇಕು. ಎಲ್ಲ ತೊಗೊಂಡ್ಬಿಟ್ಟು ಹಾಕೋದಲ್ಲ, ಈ ಥರ ಕೈಯಲ್ಲಿ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಬೇರೆ ಇದರ ಕೈಯಿಂದಲೇ ಮಾಡ್ತಾನೆ ಹೋಗ್ಬೇಕು. ಹಾಗೆ ಬಿಡಿಯಾಗಿ ಹಂಗೆ ತೊಗೊಂಡು ಹಾಕಿದ್ರೆ ಅದು ಜಲ್ದಿ ಬೇಯಲ್ಲ. ಏನಿಲ್ಲ, ಹಾಕೋ ಟೈಮಲ್ಲಿ ಎಣ್ಣೆ ತುಂಬ ಕಾದಿರಬೇಕು.
ಮತ್ತೆ ಪೂರ್ತಿ ಹಾಕಿದ್ಮೇಲೆ ಒಂದ್ ಟ್ರಿಪ್ ಹಾಕ್ತಿರಲ್ವಾ, ಅದು ಹಾಕಿದ್ಮೇಲೆ ಸ್ಲೋ ಮಾಡ್ಬೇಕು ಫ್ಲೇಮ್. ಆಮೇಲೆ ಅದು ಸ್ಲೋ ಫ್ಲೇಮ್ ಅಲ್ಲಿ ಕರೆದ್ರೆ ತುಂಬಾ ಗರಿ ಗರಿಯಾಗಿ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಆ ತರ ಕರಿಬೇಕು, ಇದಕ್ಕೆ ಫ್ರೈ ಮಾಡ್ಬೇಕು. ಆಯ್ತಾ, ಗೊತ್ತಾಯ್ತಾ? ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ನು ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್, ತುಂಬಾ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಈ ತರ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಜಾಸ್ತಿ ಉರಿ ಇಟ್ಟು ಒಂದೇ ಸಲಕ್ಕೆ ಹಾಕಿದ್ರೆ ಏನಾಗುತ್ತೆ, ಒಳಗೆಲ್ಲ ಬೇಯೋದಿಲ್ಲ, ಮೆತ್ತಗಾಗುತ್ತೆ, ಕ್ರಿಸ್ಪಿ ಆಗಲ್ಲ. ಅದಕ್ಕೆ ಲೋ ಟು ಫ್ಲೇಮ್ ಅಲ್ಲೇ ಹಾಕೋ ಟೈಮಲ್ಲಿ ಜಾಸ್ತಿ ಉರಿ ಇರಬೇಕು, ಬೆಚ್ಚಗಿರ್ಬೇಕು, ಜಾಸ್ತಿ ಕಾದಿರ್ಬೇಕು ಎಣ್ಣೆ. ಆಮೇಲೆ ಹಾಕಿದ್ಮೇಲೆ ಸ್ವಲ್ಪ ಉರಿನ ಕಡಿಮೆ ಮಾಡಬೇಕು. ಫ್ಲೇಮ್ನ ಕಡಿಮೆ ಮಾಡಿದ್ರೆ ಅದು ನಿಧಾನವಾಗಿ ಒಳಗಿನಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದು ಬರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. 5 ಮಿನಿಟ್ ಅಲ್ಲಿ ನಾವು ಮಾಡ್ಬೋದು. ಈ ತರ ರೆಡಿ ಮಾಡಿಟ್ರೆ ಇದು ಈಸಿಯಾಗಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಮಾಡಿದ್ವಿ. ನಿಮ್ಮ ಮನೇಲಿ ಈ ತರ ಒಂದ್ಸಲ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಕ್ರಿಸ್ಪಿ ಆಗಿದೆ. 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕು 28 ಡೇಸ್ ಅಲ್ಲಿ. ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮಾಡಿಲ್ಲ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೆಲ್ತ್ ಟಿಪ್ಸ್ನು ಕೊಡ್ತಾ ಇರ್ತೀವಿ, ಮತ್ತೆ ಸ್ಕಿನ್ನಿಗಾಗಿ, ಹೇರ್ಗಾಗಿ, ಆರೋಗ್ಯಕ್ಕಾಗಿ ಎಲ್ಲದಕ್ಕೂ ನಾನು ಟಿಪ್ಸ್ ಕೊಡ್ತಾನೆ ಇರ್ತೀನಿ. ಹಾಗೆ ಕುಕಿಂಗ್ನು ನಾನು ಮಾಡ್ತಾ ಇರ್ತೀನಿ ಈ ಚಾನಲ್ ಅಲ್ಲಿ. ಯಾರಿಗೆಲ್ಲ ಈ ಚಾನಲ್ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಜ ಗೈಸ್, ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೂ ಒಂದು ಕಮೆಂಟ್ಸ್ ಮಾಡಿ, ಇಷ್ಟವಾಗಿದೆ ಅಂದ್ರೂ ಒಂದು ಕಮೆಂಟ್ಸ್ ಮಾಡಿ. ಹೋಗ್ಲಿ, ಯಾವೂರಿಂದ ನೋಡ್ತಿದ್ರೆ ಅದನ್ನಾದ್ರೂ ಒಂದು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇವಾಗ ರೆಡಿ ಆಗಿದೆ, ನಾನು ಇವಾಗ ಮುಂದಿನ ಪ್ರೊಸೀಜರ್ ಅಲ್ಲಿ ತಿಳಿಸ್ತಾ ಇದ್ದೀನಿ. ಇವಾಗೆಲ್ಲ ನಾನು ಫ್ರೈ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಬಿಸಿ ಎಣ್ಣೆ ಇರೋ ಟೈಮ್ ಅಲ್ಲಿ ಕರಿಬೇವು ಸೊಪ್ಪು ಹಾಕಿ ನಾನು ಈ ತರ ಫ್ರೈ ಮಾಡಿ ತೆಗ್ದಿದ್ದೀನಿ. ಒಂದ್ 4 ಮೆಣಸಿನ್ಕಾಯಿ ಮತ್ತೆ ಒಂದ್ ಸ್ವಲ್ಪ ಕರಿಬೇವು. ಇದಕ್ಕೆ ಕರಿಬೇವು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಕರಿಬೇವು ಅಂದ್ರೆ ಕೊಲೆಸ್ಟ್ರಾಲಿಕ್ ಮಟ್ಟ ಕಡಿಮೆ ಆಗುತ್ತದೆ ಕರಿಬೇವು ಸೊಪ್ಪು ತಿನ್ನೋದ್ರಿಂದ, ಚಿಕನ್ ಪಕೋಡ ತಿನ್ನೋದ್ರಿಂದ. ಈರುಳ್ಳಿನ ಸೇವಿಸಿದರೆ ಇದ್ರ ಜೊತೆಯಲ್ಲಿ ಅಜೀರ್ಣ ಆಗುತ್ತೆ, ತುಂಬಾ ರುಚಿಯಾಗುತ್ತೆ ಇದೆಲ್ಲ ಕಾಂಬಿನೇಷನ್. ನೋಡಿ, ರೆಡಿ ಟು ಕ್ರಿಸ್ಪಿ ಆದ ಚಿಕನ್ ಪಕೋಡ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟವಾದರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.